ಎಷ್ಟು ಬೇಗ ನೀನು ನಮ್ಮಿಬ್ಬರನ್ನು ಒಂದು ಮಾಡ್ತೀಯೋ ಅಷ್ಟು ಬೇಗ ನೀನು ನಿಮ್ಮಪ್ಪನ್ನ ನೋಡಬಹುದು, ಪ್ರೀತಿಯಿಂದ ಅವ್ರ ಜೊತೆ ಮಾತಾಡಬಹುದು, ಅವ್ರ ಜೊತೆ ಇರಬಹುದು, ಅವ್ರನ್ನ ನಿನ್ ಜೊತೆ ಕರ್ಕೊಂಡು ಬರಬಹುದು. ನೋಡ್ದ್ಯಾ, ಕರ್ಕೊಂಡು ಬರಬಹುದು ಅಂತ ಹೇಳ್ತಿದ್ದ ಹಾಗೆ ನಿನ್ ಮುಖ ಹೇಗೆ ಅರಳಿತು ಅಂತ ನೋಡು. ಹೇಳು ಆದ್ಯಾ, ಈ ಅಟ್ಮಾಸ್ಫಿಯರ್ ನೋಡಿದ್ಮೇಲೆ ನಿನಗೆ ಏನಾದ್ರೂ ಒಂದು ಐಡಿಯಾ ಬಂದಿರ್ಬೇಕಲ್ಲ. ಹೇಳು 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 ಆದ್ಯಾ. ಅದನ್ನ ತಗೋ. ಸ್ವೀಟ್ಸಾ? ಆಗ್ಲೇ ನಾನು ತಿಂದಾಯ್ತು. ಸ್ವೀಟ್ ಅಲ್ಲ, ಬಾಳೆಹಣ್ಣು. ಬಾಳೆಹಣ್ಣ? ಅದೇನಕ್ಕೆ? ತಿನ್ನು. ತಿನ್ನಕ್ ಮೂಡಿಲ್ಲ. ತಿಂದ್ರೇನೆ ನನ್ನ ಪ್ಲಾನ್ ವರ್ಕೌಟ್ ಆಗುತ್ತೆ. ಹೌದಾ? ಸರಿ, ತಿಂತೀನಿ. ತಿಂದಾಯ್ತು. ತಿಂದಾಯ್ತು. ನೆಕ್ಸ್ಟ್ ಏನು? ಆ ಬಾಳೆಹಣ್ಣು ಸಿಪ್ಪೆನ ಅಲ್ಲಿ ಬಿಸಾಕು. ಯಾಕೆ? ಅದನ್ನ ಕಸದ ಬುಟ್ಟಿಲೇ ಹಾಕ್ಬೋದಲ್ವಾ? ಹೇಳಿದ್ದನ್ನ ಮಾಡು. ಐಡಿಯಾ ಕೊಡು ಅಂದ್ರೆ ಬಾಳೆಹಣ್ಣು ತಿನ್ನು ಅಂದೆ, ಈಗ ಸಿಪ್ಪೆ ಬಿಸಾಕು ಅಂತ ಇದ್ಯಾ ಏನೋ. ನಾನು ಹೇಳಿದ್ದನ್ನ ಕೇಳಿದ್ರೆ ಸೀನು ನಿನಗೆ ಹತ್ರ ಆಗ್ತಾನೆ. ಆಯ್ತು, ಹೇಳು. ಈಗ ಸೀನು ರೂಮ್ ಒಳಗೆ ಬರ್ತಾನೆ. ಬರ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಅವನು ನಿನ್ನ ನೋಡಿ ನಾರ್ಮಲ್ ಆಗೇ ಇರ್ತಾನೆ. ಹೌದು, ನೋಡ್ದ. ಆ ಕೋಪದಲ್ಲಿ ಫಾಸ್ಟಾಗಿ ಹೋಗಕ್ಕೆ ಹೋಗಿ ಆ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಡ್ತಾನೆ. ಕಾಲಿಟ್ಟೆ ಬಿಟ್ಟ. ಜಾರಿ ನೇರವಾಗಿ ಬಂದು ಮಂಚದ ಮೇಲೆ ಬೀಳ್ತಾನೆ. ನನಗ್ ಬೈತಾನೆ. ದಿಂಬು ಚಾಪೆ ತಗೊಂಡು ಕೆಳಗೆ ಹೋಗಿ ಮಲ್ಕೋತಾನೆ. ನೇರವಾಗಿ ಬಂದು ನಿನ್ ಮೇಲೆ ಬೀಳ್ತಾನೆ. ನನ್ ಮೇಲೆ ಬೀಳ್ತಾನ? ನಿಜನೇ, ಬಿದ್ದ, ನನ್ ಮೇಲೆ ಬಿದ್ದ. ಆದ್ರೆ ಬೈದು ಎದ್ದು ಹೋಗ್ತಾನಲ್ಲ. ಇಲ್ಲ, ಮೊದಲು ಕೋಪ ಮಾಡ್ಕೋತಾನೆ. ಚಾರು, ಏನಿದು? ಮಾವ, ಈ ಹೂ ಹಣ್ಣೆಲ್ಲ ಯಾರಿಗೆ? ನಮ್ಮಿಬ್ಬರಿಗೂ. ನೀನು ಬಿಡ್ದೇನೆ ಗಟ್ಟಿಯಾಗಿ ಹಿಡ್ಕೋತೀಯ. ಅದೇನ್ ಗೊತ್ತಾ ಮಾವ? ಹೌದು, ಗಟ್ಟಿಯಾಗಿ ತಪ್ಕೊಂಡಿದೀನಿ. ಸ್ವಲ್ಪ ಹೊತ್ತು ನಿನ್ನ ಬಿಡು ಅಂತ ಜಗಳ ಮಾಡ್ತಾನೆ. ಹೌದು, ಗಟ್ಟಿಯಾಗಿ ತಪ್ಕೊಂಡೇ ಇದ್ದೀನಿ. ಬಟ್ ಬಿಡಿಸ್ಕೋಬೇಕು ಅನ್ನೋ ಪ್ರಯತ್ನ ಕಡಿಮೆ ಆಗ್ಬಿಡತ್ತೆ. ಚಾರು, ಏನಿದು? ಚಾರು, ಬಿಡು 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 ಚಾರು. ಚಾರು, ಚಾರು, ಬಿಡು.
ಕಡಿಮೆ ಆಯ್ತು, ಕಡಿಮೆ ಆಯ್ತು. ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾನೆ. ನೋಡ್ತಾ ಇದ್ದಾನೆ, ನಿಜನೇ. ನಿಧಾನಕ್ಕೆ ಸೀನು ನಿನ್ನ ಸಾಕು ಸಾಕು ಸಾಕು. ಈ ಐಡಿಯಾ ನನ್ ಕಣ್ ಮುಂದೆನೆ ನಡೀತಾ ಇರೋ ತರ ಇದೆ ಆದ್ಯ. ಈ ಬೀಳೋ ಐಡಿಯಾ ಫ್ಲಾಪ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ. ಸೂಪರ್ ಐಡಿಯಾನೇ ಕೊಟ್ಟಿದ್ಯಾ, ಥ್ಯಾಂಕ್ ಯು ಆದ್ಯ. ಆದ್ರೂ ನನಗೊಂದು ಚಿಕ್ಕ ಡೌಟ್ ಇದೆ. ಮೇಲ್ಗಡೆ ಬಿದ್ದ ತಕ್ಷಣ ಮಾವ ಬದಲಾಗ್ಬಿಡ್ತಾನ? ಗಂಡ್ಸಲ್ವಾ, ಹೆಣ್ಣು ಪ್ರೀತಿಯಿಂದ ಹತ್ರ ಕರ್ಕೊಂಡ್ರೆ ಕೋಪ, ಬೇಜಾರು, ಭಯ ಇವೆಲ್ಲ ಮಾಯ ಆಗ್ಬಿಡತ್ತೆ. ಅವರನ್ನೇ ಅವರು ಮರ್ತು ಹೋಗ್ತಾರೆ. ಇಲ್ಲಿಂದ ಮುಂದೆ ನಾನೇ ಕ್ಯಾರಿ ಮಾಡ್ತೀನಿ. ಚಾರು, ನೀನಿಲ್ಲೇ ಇರು. ಸರಿ, ನಾನು ಇಲ್ಲೇ ಕೂತಿರ್ತೀನಿ. ಮಾವ ಬರೋ ಟೈಮ್ ಆಯ್ತು, ನೀನು ಹೊರಡು ಹೊರಡು ಹೊರಡು. ಬಾಯ್. ತಪ್ಪು ಮಾಡಿಬಿಟ್ಟೆ ಸರ್, ತಪ್ಪು ಮಾಡಿಬಿಟ್ಟೆ. ಕ್ಷಮಿಸಕ್ಕಾಗದೇ ಇರೋಂಥ ತಪ್ಪು ಮಾಡಿಬಿಟ್ಟೆ ಸರ್. ಆದ್ಯ ಹೇಳ್ತಾನೆ ಇದ್ರೂ ಅರ್ಥ ಮಾಡ್ಕೊಳ್ಳೇ ಇಲ್ಲ ಸರ್. ಏನಾದರೂ ಸರಿ, ಸರ್ ಜೊತೆ ಮಾತಾಡಬೇಕು. ನಿಮ್ಮ ತಪ್ಪು ಏನೂ ಇಲ್ಲ ಸರ್. ನಾನು ಆಡಿದ ಮಾತುಗಳನ್ನ, ಮಾಡ್ದಂಥ ಅವಮಾನನ ಮರ್ತು ಹೋಗಿ ನೀವು ತಾನೇ ನನಗೆ ಹೇಗೆ ಫೋನ್ ಮಾಡ್ತೀರಾ ಹೇಳಿ. ಆದರೆ
ನನ್ನ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡಿ ಸರ್. ಬಾ ಮಾವ, ಬೇಗ ಬಂದು ಜಾರ್ ಬೀಳು. ನಿನ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ ಮಾವ. ಮಾವ ಇಲ್ಲಿ ಬೀಳ್ತಾನ ಇಲ್ಲ ಇಲ್ಲಿ ಬಂದು ಬೀಳ್ತಾನ? ಅಪ್ಪ, ಇದೇನಿದು? ಈ ಕಡೆ ಬೀಳ್ತಾನ, ಈ ಕಡೆ ಬೀಳ್ತಾನ. ಅಯ್ಯೋ, ಇದೇನಿದು? ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವ್ತಾ ಇದೆಯಲ್ಲ. ಇರೋ ಬಾಳೆಹಣ್ಣೆಲ್ಲ ಖಾಲಿ ಮಾಡಿದ್ರೆ ಇನ್ನೇನಾಗುತ್ತೆ? ಅಯ್ಯಪ್ಪ, ಹೊಟ್ಟೆ ನೋವು ತಡ್ಕೊಳಕ್ ಆಗ್ತಿಲ್ಲ. ಆದ್ರೆ ಮಾವ ಮಿಸ್ ಆಗ್ಬಿಡ್ತಾನಲ್ಲ. ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಹೌದು, ಕಮಾನ್ ಚಾರು. ಎಸ್. ಅಮ್ಮ, ಅಯ್ಯೋ ಅಪ್ಪ. ಮಾವ ಬಂದ ಅನ್ಸುತ್ತೆ. ಈ ಕಡೆನಾ ಈ ಕಡೆನಾ ಈ ಕಡೆನಾ? ಮಾವ, ಮಾವ, ಇದೇನ್ ಮಾವ ಅಲ್ಲಿ ಬಿದ್ಬಿಟ್ಟೆ? ಇಲ್ಲಾದ್ರೂ ಬೀಳ್ಬಾರ್ದಾ? ಮಾವ, ನಿಂದ ಈ ಕೆಲಸ ಅಲ್ಲ? ಇಲ್ಲ, ನಾನಲ್ಲ. ಮತ್ತೆ ಯಾರೋ ತಿಂದು ಇಲ್ಲಿ ಎಷ್ಟ್ಬಿಟ್ಟು ಹೋಗಿದಾರ? ಅದಲ್ಲ, ಜಾರಿದ್ಮೇಲೆ ನನ್ ಮೇಲೆ ಬಿದ್ದಿದ್ರೆ ನಿನಗಿಷ್ಟೆಲ್ಲ ಏಟೆ ಆಗ್ತಾ ಇರ್ಲಿಲ್ಲ ಅಲ್ವಾ ಮಾವ? ಅಂದ್ರೆ ನಾನ್ ಜಾರ್ಬೇಕು ಬೀಳ್ಬೇಕು ಅಂತ ನೀನೇ ಡಿಸೈಡ್ ಮಾಡಿರೋದು. ನಿನ್ನಿಂದ ನನ್ ಮೂಗಿಗೆ ಏಟಾಯ್ತು. ಮತ್ತೆ ಮಂಚದ ಏಟ್ ಬಿದ್ರೆ ನೋವಾಗ್ದೇ ಇರತ್ತಾ? ಮುಚ್ಚ ಬಾಯಿ. ಇದ್ ಪ್ಲಾನ್ ಅಲ್ಲಿ ಇರ್ಲಿಲ್ವಲ್ಲ? ಏನ್ ಪ್ಲಾನು? ಏನ್ ಪ್ಲಾನು? ಏನೂ ಇಲ್ಲ. ಓಹೋ, ಬಾಳೆಹಣ್ಣು ಸಿಪ್ಪೆ ದಾರಿಲಿ ಹಾಕಿದ್ರೆ ಬಂದು ನಿನ್ ಮೇಲೆ ಬೀಳ್ತೀನಿ. ನಮ್ಮ ಮಧ್ಯೆ ಏನೋ ಆಗೋಗುತ್ತೆ ಅಂತ ನಿನ್ ಐಡಿಯಾ ಅಷ್ಟೇ ತಾನೆ? ಅಯ್ಯೋ, ನಂದಲ್ಲ ಮಾವ. ಮತ್ತಿನ್ಯಾರ್ದು? ಅಯ್ಯೋ, ಯಾರ್ದಿರುತ್ತೆ? ಯಾರ್ದು ಇಲ್ಲ ಮಾವ, ಇಲ್ಲ. ನೋಡು, ಇನ್ನೊಂದ್ಸಲ ಈ ತರ ಹುಚ್ಚುಚ್ಚ ಐಡಿಯಾ ಮಾಡಿ ಹೀಗೆ ಏಟ್ ಮಾಡ್ಕೊಳ್ಳುವಂತ ಕಾರ್ಯಕ್ರಮಗಳು ಇಟ್ಕೊಂಡೆ ಅಂದ್ರೆ ಕೆನ್ನೆ ಕಿತ್ತೋಗುತ್ತೆ. ಮಾವ, ಏನ್ ಮಾವ, ಈಗ ನನ್ನ ಆಚೆ ಕಳಿಸ್ಬಿಡ್ತೀಯಾ? ಮಾವ.
ಸಾರಿ ಸಾರಿ ಸರ್. ಮಾವ ಮಾವ ಪ್ಲೀಸ್ ಮಾವ ಮಾವ ಪ್ಲೀಸ್ ಮಾವ 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 ಪ್ಲೀಸ್ ಮಾವ ಮಾವ. ಇಷ್ಟಕ್ಕೆಲ್ಲ ಕಾರಣ ಆ ಆತ್ಯನೇ. ಅವಳನ್ನ ನನ್ನ ಜೀವನ ನಾಶ ಆಗಕ್ ಬಿಡ್ದೆ ಕಾಪಾಡಿದಂಥವ್ರ ಮೇಲೆ ಸುಮ್ಮನೆ ಕೈ ಮಾಡಿಬಿಟ್ಟೆ ನಾನು. ಕಾಲೇಜಲ್ಲಿ ಎಲ್ರ ಮುಂದೆ ಅವ್ರಿಗೆ ಅವಮಾನ ಮಾಡಿದೆ. ಮಾಡದೆ ಇರೋ ತಪ್ಪಿಗೆ ಅವ್ರಿಗೆ ಹೊಡೆದು ಅವಮಾನ ಮಾಡಿದ್ದಕ್ಕೆ ನಿನಗೆ ಶಿಕ್ಷೆ ಆಗ್ಬೇಕು ಅಲ್ವಾ? ನಿನಗೆ ಶಿಕ್ಷೆ ಆಗ್ಲೇಬೇಕು. ರಾಜಿ 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 ಏನೇ ಹುಚ್ಚು ಕೆಲಸ? ಹೌದು, ನನಗೆ ಹುಚ್ಚು ಹಿಡ್ದಿರೋದಕ್ಕೆ ಶೌರ್ಯ ಸರ್ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಅವ್ರಿಗೆ ಬೈದು ಹೊಡೆದು ಅವಮಾನ ಮಾಡ್ದೆ. ಮಾಡಿಲ್ದೇ ಇರೋ ತಪ್ಪಿಗೆ ಅವ್ರಿಗೆ ಅವಮಾನಿಸಿದ್ಮೇಲೆ ತಪ್ಪು ಮಾಡಿರೋ ನನಗೆ ಶಿಕ್ಷೆ ಆಗ್ಬೇಕಲ್ವಾ? ಅದಕ್ಕೆ ಅಂತ ಹೀಗೆ ಕೈ ಸುಟ್ಕೋತೀಯ? ನೋಡು ಹೇಗ್ ಸುಟ್ಟೋಗಿದೆ ಅಂತ. ನಿನಗೆ ಗಾಯ ಕಾಣಿಸ್ತಿದ್ಯಾ ಆದ್ಯ? 1 ವಾರಕ್ಕೋ 15 ದಿನಕ್ಕೋ ವಾಸಿ ಆಗತ್ತೆ. ಆದ್ರೆ ಅವ್ರ ಮನಸ್ಸಿಗೆ ನಾನ್ ಮಾಡಿರೋ ಗಾಯ ಯಾವತ್ತೂ ವಾಸಿ ಆಗಲ್ಲ. ಆ ಪ್ರಶಾಂತಿಂದ ನಾಶ ಆಗ್ಬೇಕಾಗಿದ್ ನನ್ನ ಜೀವನನ ಅವ್ರು ಕಾಪಾಡಿದ್ದಕ್ಕೆ ಅವ್ರನ್ನ ಅರ್ಥನೂ ಮಾಡ್ಕೊಳ್ದೆ ಅವ್ರ ಮೇಲೆ ಕೈ ಮಾಡ್ಬಿಟ್ಟೆ. ಅದಕ್ಕೆ ನನಗೆ ಯಾವ ಶಿಕ್ಷೆನ ಕೊಟ್ಕೊಂಡ್ರೆ ಆ ಅವಮಾನ ಸರಿ ಹೋಗುತ್ತೆ?
ಅವರು ಮರ್ಯಾದೆಯಿಂದ ಬದುಕ್ತಾ ಇದ್ದಿದ್ ಕಾಲೇಜಲ್ಲಿ ಕೈ ಎತ್ತಿ ಮುಗ್ದಂತ ಅದೇ ಸ್ಟೂಡೆಂಟ್ಸ್ ಹತ್ರ ಅವ್ರಿಗೆ ಚೀತು ಅಂತ ಬಯಸ್ದೆ. ಸಾಲದಕ್ಕೆ ಅವ್ರನ್ನ ಕಾಲೇಜಲ್ಲೇ ಇಲ್ದಿರೋ ಹಾಗೆ ಮಾಡ್ದೆ. ಅದಕ್ಕೆ ಯಾವ ಶಿಕ್ಷೆ ಕೊಟ್ಕೊಂಡ್ರೆ ಸರಿ ಹೋಗುತ್ತೆ? ನಾನ್ ಮಾಡಿರೋ ಅವಮಾನಕ್ಕೆ ನೋವಿಂದ ಅವರು ಕುಡಿದು ಓಡಾಡ್ತಿದ್ರೆ, ಸಾಯ್ಬೇಕು ಅಂದ್ರೆ ದೂರ ಹೋಗ್ ಸಾಯಿ ಅಂತ, ನಾನ್ ಬದುಕ್ಬೇಕು ಅಂತ ಆಸೆ ಪಟ್ಟವ್ರನ್ನ ನಾನ್ ಸಾಯ್ಲಿ ಅಂತ ಬಯಸ್ಬಿಟ್ಟೆ. ಅದಕ್ಕೆ ಯಾವ ಶಿಕ್ಷೆ ಕೊಟ್ಕೋಬೇಕು ಹೇಳು?